ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ರೊಟ್ಟಿ ಮಾಡ್ತಾ ಇದ್ದೀನಿ, ಜೋಳದ ರೊಟ್ಟಿ. ನಾನು ನೀರನ್ನ ಕಾಯಿಸ್ಕೊಳ್ಳೋಕೆ ಇಟ್ಟಿದ್ದೀನಿ. ಕಾಯಬೇಕು ಚೆನ್ನಾಗಿ ನೀರು. ಹಿಟ್ಟು ತೊಗೊಂಡಿದ್ದೀನಿ, ಜೋಳದ ಹಿಟ್ಟು. ಹಿಟ್ಟನ್ನ ಸೋಸ್ಕೊಳ್ಳೋಣ. ಹಿಟ್ಟು ಸೋಸ್ಕೊಂಡಾಯಿತು. ಇವಾಗ ನೀರು ಕುದೀತಾ ಇದೆ. ನೀರನ್ನ ಹಾಕಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಬಿಸಿ ನೀರು ಕುದಿಬೇಕು, ನೀರು ಆ ಥರ. ಒಂದು ಕಡ್ಚಿಗೆ ತಗೊಂಡು ಹಿಟ್ಟನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಬಿಸಿ ಇರುತ್ತಲ್ಲ ನೀರು, ಹಂಗಾಗಿ ಕರ್ಚಿಗೆಯಿಂದ ಕಲಿಸ್ಕೋಬೇಕು ಫಸ್ಟಿಗೆ. ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಹಂಚನ್ನ ಇಡ್ತಾಯಿದ್ದೀನಿ ಬಿಸಿ ಮಾಡೋಕ್ಕೆ. ಇವಾಗ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಮತ್ತು ಸ್ವಲ್ಪ ತಣ್ಣೀರು ತಗೋಬೇಕು. ತಣ್ಣೀರಿಂದ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕಲಸೋಣ. ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು, ಅಂದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನ ಹದ ಮಾಡ್ಕೋಬೇಕು ರೊಟ್ಟಿಗೆ. ನಿಮಗೆ ಯಾವ ಥರ ಹದ ಬೇಕೋ ಆ ಥರ ಹದನ ಮಾಡ್ಕೋಬೇಕು ಹಿಟ್ಟು. ನಾನು ಕಲಿಸ್ಕೊಂಡಾಯ್ತು ಹಿಟ್ಟು. ನಾನು ಮತ್ತೆ ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ಮತ್ತೆ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಹಿಟ್ಟು. ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಚೆನ್ನಾಗಿ ಬರುತ್ತೆ. ಸ್ವಲ್ಪನೇ ಹಿಟ್ಟು ತೊಗೊಂಡ್ಬಿಟ್ಟು ರೊಟ್ಟಿನ ಬಡಿತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಕೈಗೆ ಹಿಟ್ಟು ಹಚ್ಕೊಂಡ್ಬಿಟ್ಟು ಆ ಥರ ಬಡಿಬೇಕು ರೊಟ್ಟಿಗೆ. ಇವಾಗ ಹಂಚು ಕಾದಿದೆ. ಇವಾಗ ರೊಟ್ಟಿನ ಹಾಕೋಣ. ಹಂಚನ್ನ ಚೆನ್ನಾಗಿ ಕಾಯಬೇಕು, ಅಂದರೆ ರೊಟ್ಟಿ ಚೆನ್ನಾಗಿರ್ತವೆ. ನಾನು ಒಂದು ಕಾಟನ್ ಬಟ್ಟೆಯಿಂದ ನೀರನ್ನ ಹಚ್ತಾ ಇದ್ದೀನಿ. ರೊಟ್ಟಿನ ತಿರುವಿ ಹಾಕಿದೆ ಒಂದು ಸೈಡು.
ಎರಡು ಸೈಡು ಚೆನ್ನಾಗಿ ಸುಡೋಣ ರೊಟ್ಟಿ. ಇವಾಗ ಮತ್ತೊಂದು ರೊಟ್ಟಿನ ಮಾಡ್ತಾಯಿದ್ದೀನಿ. ಕೈಯಿಂದನೂ ಮಾಡ್ಕೋಬೋದು, ಈ ಥರ ತಟ್ಬೋದು ಕೈಯಿಂದ. ಒಂದು ಇಲ್ಲಾಂದರೆ ಈ ಥರ ಪೈಪ್ ಇರುತ್ತೆ, ಪೈಪಿಂದ ಚಪಾತಿ ಲಾಟಿಸ್ತೀವಲ್ಲ ಆ ಥರ ಲಾಟಿಸ್ಕೋಬೇಕು ಪೈಪಿಂದ. ಅಂದರೆ ಬಡಿಯೋಕ್ಕೆ ಬರಲಿಲ್ಲ ಅಂದರೆ ರೊಟ್ಟಿ ಈ ಥರ ಲಾಟಿಸ್ಕೋಬೋದು. ರೊಟ್ಟಿನ ಮಾಡ್ಲಿಕ್ಕೆ ಬರಲಾರ್ದವ್ರಿಗೆ ಈ ಥರ ಈಸಿ ಆಗುತ್ತೆ. ಪೈಪಿಂದ ಲಾಟಿಸಿದ್ರೆ ತೆಳುವಾಗಿ ಬರ್ತವೆ ರೊಟ್ಟಿ, ತುಂಬ ಚೆನ್ನಾಗಿ ಬರ್ತವೆ, ಭಾಳ ತೆಳುವಾಗಿ ಬರ್ತವೆ. ಮತ್ತು ನಾನು ಒಂದು ಕಾಟನ್ ಬಟ್ಟೆಯಿಂದ ನೀರು ತೊಗೊಂಡು ರೊಟ್ಟಿಗೆ ನೀರು ಹಚ್ತಾಯಿದ್ದೀನಿ. ನಾವು ರೊಟ್ಟಿ ದಪ್ಪ ಬೇಕು ಅಂದರೆ ದಪ್ಪನೂ ಮಾಡ್ಕೋಬೋದು, ಯಾಕಂದರೆ ಚೆನ್ನಾಗಿ ಉಬ್ಬುತ್ತೆ ರೊಟ್ಟಿ. ದಪ್ಪ ಮಾಡಿಕೊಂಡ್ರೆ ರೊಟ್ಟಿನೂ ಉಬ್ಬುತ್ತೆ ಚೆನ್ನಾಗಿ, ತೆಳು ಮಾಡಿಕೊಂಡ್ರೆ ಅಷ್ಟು ಉಬ್ಬಲ್ಲ ರೊಟ್ಟಿ. ಇದು ದಪ್ಪ ಇದೆ ನೋಡಿ ರೊಟ್ಟಿ, ಚೆನ್ನಾಗಿ ಉಬ್ಬುತ್ತದೆ. ದಪ್ಪ ಬೇಕಂದರೆ ಈ ಥರ ದಪ್ಪ ಮಾಡಿಕೊಂಡು ಈ ಥರ ಮಾಡಿಕೊಂಡ್ರೆ ರೊಟ್ಟಿನೂ ಉಬ್ಬುತ್ತೆ ಚೆನ್ನಾಗಿ, ಪೂರಿ ಉಬ್ಬಿದಂಗೆ ಉಬ್ಬುತ್ತೆ. ನಾನು ಎಲ್ಲ ರೊಟ್ಟಿನೂ ಮಾಡ್ಕೊಂಡಾಗಿದೆ ನೋಡಿ. ಇವಾಗ ಎಷ್ಟು ತೆಳುವಾಗಿದೆ ನೋಡಿ ರೊಟ್ಟಿ. ರೊಟ್ಟಿನ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.